ಕಾರ್ಕಳ ತಾಲೂಕಿನ ಮರ್ಣೆ ಗ್ರಾಮದ ಡೊಂಬರ ಪಲ್ಕೆಗೆ ಹೋಗುವಾಗ ರಸ್ತೆ ಪಕ್ಕದಲ್ಲಿ ತಲೆಗೆ ಮುಂಡಾಸು, ಸೊಂಟಕ್ಕೆ ಬೈರಾಸು ಸುತ್ತಿಕೊಂಡ 80ರ ವೃದ್ಧರೊಬ್ಬರು ಒಕ್ಲಾಸು ಗುದ್ದಲಿ ಹಿಡಿದುಕೊಂಡು ಚರಂಡಿಯ ಮಣ್ಣು ತೆಗೆದು ರಸ್ತೆಗೆ ಹಾಕಿ ಅದನ್ನು ಕಾಲಿನಿಂದ ಹರಡಿ ಮೆಟ್ಟಿ ಗಟ್ಟಿ ಮಾಡುವ ದೃಶ್ಯವೊಂದು ಕಾಣಸಿಗುತ್ತದೆ. ಇವರು ಅಪ್ಪಿಯಣ್ಣ ಯಾನೆ ಶ್ರೀನಿವಾಸ ಮೂಲ್ಯ. ಒಂದು ಕಾಲದಲ್ಲಿ ಮಂಗಳದೇವಿ ಮೇಳದಲ್ಲಿ ಕಲಾವಿದರಾಗಿ ಕುಣಿದವರು. ಈ ಇಳಿವಯಸ್ಸಿನಲ್ಲೂ ಈ ರಸ್ತೆ ಕಾಮಗಾರಿ ಮಾಡುತ್ತಿದ್ದಾರೆ. ಹೌದು, ಮಾನಾಜಿ ಮುಖ್ಯ ರಸ್ತೆಯಿಂದ ದೊಂಬರದಲ್ಲಿ ಹೋಗುವ 1.5 ಕಿಲೋಮೀಟರ್ ಕಚ್ಚಾ ರಸ್ತೆ ಡಾಂಬಾರು ಕಾಣದೆ ಹಾಗೇ ಇದೆ. ಮಳೆಗಾಲದಲ್ಲಂತೂ ಈ ರಸ್ತೆ ಉಪಯೋಗ ಶೂನ್ಯವಾಗಿ ಬಿಡುತ್ತದೆ. ಈ ಪರಿಸ್ಥಿತಿಯನ್ನು ಇದೇ ರಸ್ತೆಯಲ್ಲಿ ಕೂಲಿ ಕೆಲಸಕ್ಕೆ ಹೋಗುವ ಅಪ್ಪಿಯಣ್ಣ ನೋಡಿ ಇದರ ದುರಸ್ತಿಗೆ ಇಳಿದ್ರು. ಅದು ಕಳೆದ 50 ವರ್ಷದಿಂದ ರಸ್ತೆ ಹಾಗೂ ಅದರ ಚರಂಡಿಯನ್ನು ರಿಪೇರಿ ಮಾಡುತ್ತಿದ್ದಾರೆ. ಆದರೆ ಸಮಯದಲ್ಲಿ ಸರ್ಕಾರವಾಗಲಿ ಜನಪ್ರತಿನಿಧಿಗಳಾಗಲಿ ಈ ಕಡೆ ಗಮನ ಹರಿಸದಿರುವುದು ವಿಪರ್ಯಾಸವೇ ಸರಿ. ಸುಮಾರು 15 ಬಡ ಕುಟುಂಬಗಳಿವೆ. ಅಲ್ಲಿಗೆ ಹೋಗುವ ಕಾಲುದಾರಿಯೊಂದು ರಸ್ತೆಯ ರೂಪ ಪಡೆದು ಅರ್ಧ ಶತಮಾನವೇ ಕಳೆದಿದೆ. ವರ್ಷಕ್ಕೊಂದರಂತೆ ಬರುವ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ವ್ಯಕ್ತಿಗಳು ಇದೇ ಮಣ್ಣಿನ ರಸ್ತೆಯಲ್ಲಿ ಕೈ ಮುಗಿದುಕೊಂಡು ಬಂದು ಓಟು ಕೇಳುತ್ತಾರೆ. ಗೆದ್ದರೆ ಅವರು ಮತ್ತೆ ಈ ರಸ್ತೆ ನೋಡುವುದು ಇನ್ನೊಂದು ಚುನಾವಣೆಯಲ್ಲಿ. 1.5 ಕಿಲೋಮೀಟರ್ ರಸ್ತೆ ಮಳೆ ಬಂದರೆ ತೇಟ್ ಕಂಬಳದ ಗದ್ದೆಯಾಗುತ್ತದೆ. ಮಣ್ಣು ಕೊಚ್ಚಿಕೊಂಡು ಹೋಗಿ ಜನರಿಗೆ ಮಾತ್ರವಲ್ಲ ಜಾನುವಾರುಗಳಿಗೂ ಓಡಾಟಕ್ಕೆ ಕಷ್ಟವಾಗುತ್ತದೆ. ಸ್ಥಳೀಯ ಜನಪ್ರತಿನಿಧಿಗಳಿಗೆ ಈ ರಸ್ತೆಯ ದುರಾವಸ್ಥೆ ಚೆನ್ನಾಗಿ ಗೊತ್ತಿದೆ. ರಸ್ತೆ ಬಗ್ಗೆ ಗ್ರಾಮಸ್ಥರು ನೂರಾರು ಬಾರಿ ಜನಪ್ರತಿನಿಧಿಗಳ ಗಮನವನ್ನು ಸೆಳೆದಿದ್ದಾರೆ. ಆದರೆ ಅದಕ್ಕೊಂದು ಡಾಂಬಾರು ಮಾಡುವ ಇಚ್ಛಾಶಕ್ತಿ ಮಾತ್ರ ಯಾರಲ್ಲೂ ಇಲ್ಲ. ಹೀಗಾಗಿ ಕೂಲಿ ಕೆಲಸಕ್ಕೆ ಹೋಗುವ ಅಪ್ಪಿಯಣ್ಣರಿಗೆ ಈ ರಸ್ತೆ ಬಗ್ಗೆ ಅದೇನೋ ಕಾಳಜಿ. ರಸ್ತೆಯಲ್ಲಿ ಗುಂಡಿ ಕಂಡರೆ ಸಾಕು, ಹಾರೆ ಪಿಕ್ಕಾಸಿ ತಂದು ಈ ಇಳಿವಯಸ್ಸಿನಲ್ಲೂ ಮಣ್ಣು ಹಾಕಿ ಗುಂಡಿ ಮುಚ್ಚುತ್ತಾರೆ. ಮಳೆಗಾಲದಲ್ಲಂತೂ ಅವರು ಮನೆಯಲ್ಲಿರುವುದು ಕಡಿಮೆ, ಈ ರಸ್ತೆಯಲ್ಲಿರುವುದೇ ಜಾಸ್ತಿ. ಒಂದೆರಡು ದಿನ ಅಥವಾ ತಿಂಗಳಲ್ಲ. ಅಪ್ಪಿಯಣ್ಣ 50 ವರ್ಷಗಳಿಂದ ಈ ರಸ್ತೆಗೆ ತೇಪೆ ಹಾಕುತ್ತಿದ್ದಾರೆ ಎಂದು ಅಪ್ಪಿಯಾನೆ ಶ್ರೀನಿವಾಸ ಮೂಲ್ಯ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಗವರ್ಮೆಂಟ್ ರಸ್ತೆ ಮಲ್ಪಲೆ ಬಂದದ್ದು ಕೇಂದಿತ್ತಾರೆ ಏನು ಅಜ್ಜಿ ಅಗುಲ್ ಪಂಚಲ್ ಅಜ್ಜಿ ಎನ್ನಾತೆಗೆ ಅದು ಮಲ್ಪು ಎಂಕ್ಲೆ ತಾದಿ ಬೋಡು ಅಂಚ ಅಲ್ಪ ಏತಿಲ್ಲ ಅಂಚ ಸ್ವಲ್ಪ ಅಂಡಾಗ್ಲಿ ಒಂದು ರಸ್ತೆ ಬೋಡು ಮುಲ್ತುರ್ದು ಅಂಚಿ ಬೊಕ ಅಲ್ಪ ತೋಟ ಉಂಡು ತೋಟದಾಗ್ಲಿಗೆಲ್ಲ ಇಂಚಿನ ಬರೋಡಂಡ ನೆಟ್ಟೆ ಕಾಪುಂಡು ಕಣ್ಪೇಟೆ ಓಕೆ ಬೆಲೆ. ನಾನು ಸಾಧಾರಣ 50 ವರ್ಷದಿಂದ ನಾನು ಒಬ್ಬನೇ ಇದನ್ನು ಸರಿ ಮಾಡ್ತಾ ಇದ್ದೇನೆ. ನಮಗೆಲ್ಲ ಬೇಕು ರಸ್ತೆ ಎಲ್ಲ. ಒಂದು ಕಾಯಿಲೆ ಬಂದರೆ ಹೋಗಲಿಕ್ಕೆ ರಿಕ್ಷಾ ಬೇಕು, ರಿಕ್ಷಾ ಅವರು ಬರುವುದಿಲ್ಲ ರಸ್ತೆ ಹಾಳಾದರೆ. ಅದಕ್ಕಾಗಿ ನಾನು ಸರಿ ರಸ್ತೆ ರಿಪೇರಿ ಮಾಡ್ತಾ ಇದ್ದೇನೆ. ಅವರು ರಸ್ತೆಯಲ್ಲಿ ಓಡಾಡ್ತಾರೆ ವಿನಃ ರಸ್ತೆ ರಿಪೇರಿಗೆ ಯಾರು ಬರುವುದಿಲ್ಲ. ಮತ್ತು ಪಂಚಾಯತಿನವರು ಬರಲಿಲ್ಲ. ಮತ್ತು ಅವರಿಗೆ ನಾನು ಹೇಳಲಿಕ್ಕೆ ಹೋದದ್ದು ಇಲ್ಲ, ನನಗೇನು ಸಿಕ್ಕಿದ್ದೂ ಇಲ್ಲ ಇಲ್ಲಿ. ಹೌದು, ಹಣವೂ ಇಲ್ಲ. ನಷ್ಟಕ್ಕೆ ನಾನು ಮಾಡ್ತಾ ಇರೋದು, ನಮಗೆ ಬೇಕಲ್ಲ. ಹೌದು, ಈ ಸಲ ಸಹ ಹಾಗೆ ಅಲ್ಲಲ್ಲಿ ದೊಡ್ಡ ದೊಡ್ಡ ಗುಂಡಿ ಬಿತ್ತು. ಅದು ಮಳೆಗಾಲದಲ್ಲಿ ಇಲ್ಲಿ ಚಿರಂಡಿಗೆ ಇದು ಇಲ್ಲಿ ಚಿರಂಡಿ ಇತ್ತು, ಇಲ್ಲಿ ಪೈಪ್ ಹಾಕಿದ್ದಾರೆ ಅವರು. ಚಿರಂಡಿ ಮುಚ್ಚಿ ಹೋಗಿದೆ, ರಸ್ತೆ ಎಲ್ಲ ನೀರು ಹೋಗಿ ಎಲ್ಲ ಗುಂಡಿ ಬಿದ್ದಿದೆ. ಅದಕ್ಕಾಗಿ ನನಗೆ ಅದು ನೋಡ್ಲಿಕ್ಕೆ ಆಗುದಿಲ್ಲ. ನಮಗೆ ರಸ್ತೆ ಅಗತ್ಯ ಬೇಕು, ಹಾಗೆ ನಾನು ಮಾಡ್ತಾ ಇದ್ದೇನೆ. ಇದಕ್ಕೊಂದು ಡಾಮರ್ ಹಾಕಿದ್ರೆ ಇಲ್ಲಿವರೆಗೆ ತುಂಬ ಒಳ್ಳೆಯದಿತ್ತು. ಕಾರ್ಕಳ ತಾಲೂಕಿಗೆ 2024-25ರಲ್ಲಿ ನರೇಗಾ ಯೋಜನೆಯಡಿ ಅನುದಾನ ಬಿಡುಗಡೆಯಾಗಿದೆ. ಅದರಲ್ಲಿ ಮರ್ಣೆ ಗ್ರಾಮ ಪಂಚಾಯತ್ನಲ್ಲಿ 9.78 ಲಕ್ಷ ರೂಪಾಯಿ ಕೂಲಿ, 14.11 ಲಕ್ಷ ರೂಪಾಯಿಗಳ ಸಾಮಗ್ರಿ ಸೇರಿ 23.5 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. ಆದರೆ ದೊಂಬರದ ರಸ್ತೆ ಅಭಿವೃದ್ಧಿಗೆ 50 ವರ್ಷಗಳಿಂದ ಚಿಕ್ಕಾಸು ಬಂದಿಲ್ಲ. ದೊಂಬರಪಲೈ ಅಜೆಕಾರು ಮುಖ್ಯ ಪೇಟೆಯಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲಿದೆ. ದಿನಕ್ಕೆ ನೂರಾರು ದ್ವಿಚಕ್ರ ಮತ್ತು ಆಟೋಗಳು, ಕಾರುಗಳು ಈ ರಸ್ತೆಯಲ್ಲಿ ಓಡಾಡುತ್ತವೆ. ಈ ಮಣ್ಣಿನ ರಸ್ತೆಯಲ್ಲಿ ಬಸ್ ಇಲ್ಲ, ನಡೆದುಕೊಂಡೇ ಓಡಾಡಬೇಕು. ಆಟೋದವರು ಪೇಟೆಯಿಂದ ಇಲ್ಲಿಗೆ ಬರುವುದಕ್ಕೆ 150 ರೂಪಾಯಿ ತೆಗೆದುಕೊಳ್ಳುತ್ತಾರೆ ಎಂದು ಸ್ಥಳೀಯರಾದ ರೇಷ್ಮಾ ಶೆಟ್ಟಿ ಹೇಳುತ್ತಾರೆ. ಈಗ ಅಜೆಕಾರಿಂದ ಒಳಗೆ ಬರುವಂಥ ದೊಂಬರಪಲ್ಕೆ ಅನ್ನುವಂಥ ಒಂದು ಗ್ರಾಮೀಣ ರಸ್ತೆಯ ಭಾಗದಲ್ಲಿದ್ದೇವೆ. ಇಲ್ಲಿ
ಒಬ್ಬ ವ್ಯಕ್ತಿ ಇದ್ದಾರೆ, ಅವರಿಗೀಗ 80 ವರ್ಷ ಮೇಲ್ಪಟ್ಟಂತಹ ವ್ಯಕ್ತಿ. ಸತತ 50 ವರ್ಷಗಳಿಂದ ತನ್ನ ಒಂದು ಯೌವನಾವಸ್ಥೆಯಿಂದ ಇಲ್ಲಿಯವರೆಗೆ ಈ ರಸ್ತೆಯನ್ನು ನೀವು ನೋಡ್ತಾ ಹೋಗ್ಬೋದು. ರಸ್ತೆ ತುಂಬ ಮಣ್ಣಿನ ರಸ್ತೆ. ಬಹಳ ವರ್ಷದಿಂದ ಈ ರಸ್ತೆ ಡಾಮರೀಕರಣವನ್ನು ಕಂಡಿಲ್ಲ, ಅಥವಾ ಈ ರಸ್ತೆ ಒಂದು ವ್ಯವಸ್ಥಿತವಾಗಿ ಈ ರಸ್ತೆ ಇಲ್ಲ. ಆದರೆ ಈ ರಸ್ತೆಗೆ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಜನರು ಒಂದು 10-20 ಮನೆ ಇಲ್ಲಿದೆ. ಈ 10-20 ಮನೆಗಳಿಗೆ ಕೂಡ ರಸ್ತೆಯ ವ್ಯವಸ್ಥೆ ಬೇಕಿದೆ. ಆದರೆ ಅದನ್ನು ಯಾರೂ ಕೂಡ ಜನಪ್ರತಿನಿಧಿಗಳು ಇಲ್ಲಿಯ ಗ್ರಾಮ ಪಂಚಾಯಿತಿಯ ವ್ಯವಸ್ಥೆಯ ಒಳಗೆ ಯಾವ ಒಂದು ಜನಪ್ರತಿನಿಧಿಗಳು ಕೂಡ ಬಂದು ಈ ರಸ್ತೆಯ ಬಗ್ಗೆ ಯಾವುದೇ ಒಂದು ಜಾಗೃತಿಯನ್ನು ಮೂಡಿಸುವ ಕೆಲಸ ಅಥವಾ ರಸ್ತೆಯ ಅಭಿವೃದ್ಧಿಗೆ ಏನು ಬೇಕೋ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಆದರೆ ಒಬ್ಬ ವ್ಯಕ್ತಿ ಇಲ್ಲಿ ಇವರ ಹೆಸರು ಶ್ರೀನಿವಾಸ ಮೂಲ್ಯ ಅಂತ. ಆದರೆ ಅವರನ್ನು ಶ್ರೀನಿವಾಸ ಮೂಲ್ಯ ಅನ್ನುವ ಹೆಸರಿಗಿಂತ ಅಪ್ಪಿ ಅಣ್ಣ ಅನ್ನುವಂಥ ಹೆಸರಿನಲ್ಲೇ ಜನ ಕರೀತಾ ಇದ್ದಾರೆ. ಇವರ ಏಕಾಂಗಿ ಹೋರಾಟದಿಂದ ಈ ರಸ್ತೆ ಪ್ರತಿ ವರ್ಷ ಅಲ್ಲ 365 ದಿನ ಕೂಡ ಇವರು ಈ ರಸ್ತೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಯಾವುದೇ ಸರ್ಕಾರದಿಂದ ಅನುದಾನ ಬರುವುದಾಗಲಿ ಅಥವಾ ಯಾವುದೇ ಒಂದು ವೈಯಕ್ತಿಕ ಲಾಭದ ಲೆಕ್ಕಾಚಾರದಿಂದ ಮಾಡ್ತಾ ಇಲ್ಲ. ಇಲ್ಲಿಯ ಒಂದು 10-20 ಜನರ ಮನೆಯ ಪರಿಸ್ಥಿತಿಗಳಿಗೆ ಒಂದು ಸಹಾಯ ಆಗಲಿ ಅನ್ನುವಂಥ ಸದುದ್ದೇಶದಿಂದ ಮಾಡ್ತಾ ಇರೋದಷ್ಟೇ. ಇವರನ್ನು ನೋಡಿ ಆದರೂ ಒಂದು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕಿತ್ತು. ಮಳೆಹಾನಿ ನಿರ್ವಹಣೆ, ಪ್ರಕೃತಿ ವಿಕೋಪ, ಗ್ರಾಮೀಣಾಭಿವೃದ್ಧಿ, ರಸ್ತೆ ಅಭಿವೃದ್ಧಿ, ನರೇಗಾ ಇತ್ಯಾದಿ 10 ಇಲಾಖೆ ಯೋಜನೆಗಳ ಕೋಟಿ ಹಣ ಬರುತ್ತದೆಯಾದರೂ ಈ ರಸ್ತೆಗೆ ಅದ್ಯಾವುದೂ ಬರುತ್ತಿಲ್ಲ. ಆದರೂ ಅಪ್ಪಿಯಣ್ಣ ತಮ್ಮ ಹೋರಾಟ ಬಿಟ್ಟಿಲ್ಲ. ಅವರು ತಮ್ಮ ಕೂಲಿ ಕೆಲಸದ ನಡುವೆ ಸಮಯ ಸಿಕ್ಕಾಗ ಮಾಡುವುದು ಇದೊಂದೇ ಕೆಲಸ. ನಾನು ಸಾಯುವ ಮೊದಲು ಈ ರಸ್ತೆಗೊಂದು ಡಾಮರ್ ಆದರೆ ಖುಷಿಯಾಗುತ್ತದೆ ಎಂದು ಆಶಿಸುತ್ತಿರುವ ಅಪ್ಪಿಯಣ್ಣನ ನಿಸ್ವಾರ್ಥ ಸಮಾಜ ಸೇವೆಯೂ ಹೌದು, ಜಡ್ಡುಗಟ್ಟಿರುವ ಆಡಳಿತ ವ್ಯವಸ್ಥೆಯ ವಿರುದ್ಧ ಗಾಂಧಿ ಮಾರ್ಗದ ಸಾತ್ವಿಕ ಪ್ರತಿಭಟನೆಯೂ ಹೌದು. ಶ್ರೀಜಿತ್, V4 ನ್ಯೂಸ್, ಉಡುಪಿ.